ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 36. ನಾನು ಯಾಕೆ ನಿನ್ನ ಮನೆಯಿಂದ ಹೊರಗಾಗ್ತೀನಿ? ಹಾಗೆ ಅನಿಸುತ್ತಾ ನಿಂಗೆ? ನಿನ್ನ ನಾನೆಷ್ಟು ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿನ್ನ ನೋಡಿದ ಮೊದಲ ದಿನದಿಂದ ನಿನ್ನ ಹೃದಯದಲ್ಲಿಟ್ಟುಕೊಂಡು ಆರಾಧಿಸ್ತಾ ಇದ್ದೀನಿ. ಈ ಸುಶಾಂತ್ ಯಾವತ್ತಿದ್ರೂ ನಿನ್ನವನೇ. ಯಾವ ಕಾರಣಕ್ಕೂ ನಿನ್ನ ಬಿಟ್ಕೊಡೋಲ್ಲ. ಅವನಿದೆಯಲ್ಲಿ ತೋರು ಬೆರಳಿನಿಂದ ಬರೆದಳು ಎಸ್. ತಕ್ಷಣವೇ ಅವನು ತನ್ನ ಪಾದದ ಮೇಲಿದ್ದ ಅವಳ ತಲೆಯನ್ನು ತೆಗೆದು ತನ್ನ ಹೃದಯಕ್ಕೆ ಒತ್ತಿಕೊಂಡ. ಅಂದು ರಾತ್ರಿ ಸಂಸ್ಕೃತಿ ಮಲಗಲೆಂದು ಬಂದಾಗ ಸುಶಾಂತ್ ಆಗಲೇ ಮಲಗಿದ್ದ. ನಿದ್ದೆ ಮಾಡಿರಬಹುದು ಎಂದು ಅಂದುಕೊಂಡಳು ಸಂಸ್ಕೃತಿ. ಅವನ ಬಗ್ಗೆ ಪೂರ್ತಿ ಗೊತ್ತಿದ್ದೇ ಅವಳು ಅವನನ್ನು ಮದುವೆಯಾಗಿದ್ದಳು. ಅವಳು ಅವನನ್ನು ತುಂಬ ಇಷ್ಟಪಡುತ್ತಿದ್ದಳು ಕೂಡ. ಅವನೇನೂ ಹೇಳದಿದ್ದರೂ ಅವನಿಗೆ ಇಂದು ಅವಳ ಮಾತಿಂದ ತುಂಬ ಬೇಸರವಾಗಿದೆ ಎಂದು ಅವನ ಮುಖ ನೋಡಿದಾಗಲೇ ಅರ್ಥವಾಗಿತ್ತು. ಅವನಲ್ಲಿ ಕ್ಷಮೆ ಕೇಳಲಾಗಲಿಲ್ಲವಲ್ಲ ಎಂದು ಬೇಸರವಾಯಿತು ಅವಳಿಗೆ. ಅವನ ಪಕ್ಕದಲ್ಲಿ ಮಲಗಿಕೊಂಡಳು. ಇತ್ತ ಸುಶಾಂತ್ ಮನಸ್ಸು ಅವಳದಕ್ಕಿಂತ ಭಿನ್ನವಾಗಿರಲಿಲ್ಲ. ಮದುವೆಯಾದ ಮೊದಲ ದಿನವೇ ಅವಳನ್ನು ಅಳಿಸಿದ್ದ. ಮಾತ್ರವಲ್ಲ, ಅವನನ್ನು ಮದುವೆಯಾಗಿದ್ದಕ್ಕೆ ಅವಳು ಪರಿತಪಿಸುವಂತೆ ಮಾಡಿದ್ದ. ಅದಕ್ಕಾಗಿ ಅವನ ಬಗ್ಗೆಯೇ ಅವನಿಗೆ ಬೇಸರವಾಗಿತ್ತು. ಅವನು ಅವಳ ಕ್ಷಮೆ ಕೇಳಲೆಂದು ಕಾಯುತ್ತಿದ್ದ. ಅವಳು ಕೆಲಸ ಮಾಡಿ ಬರುವುದನ್ನೇ ಕಾಯುತ್ತಾ ಮಲಗಿದ್ದ. ಅವನಿಗಿನ್ನೂ ನಿದ್ದೆ ಹತ್ತಿರಲಿಲ್ಲ. ಸಂಸ್ಕೃತಿ ಬಂದು ಅವನ ಪಕ್ಕದಲ್ಲಿ ಮಲಗಿ 5 ನಿಮಿಷದವರೆಗೂ ಇಬ್ಬರ ಮಧ್ಯೆ ಗಾಢ ಮೌನ ಆವರಿಸಿತ್ತು. ಸುಶಾಂತ್ ಮೊದಲು ಮೌನವನ್ನು ಭೇದಿಸಿದ್ದ. ಅವನು ಎದ್ದು ಮಂಡಿಯೂರಿ ಕುಳಿತು ಅವಳ ಬಲಗೈಯನ್ನು ಹಿಡಿದು ಕ್ಷಮೆ ಯಾಚಿಸಿದ್ದ. ಐ ಆಮ್ ರಿಯಲಿ ಸಾರಿ ಡಿಯರ್. ಇವತ್ತು ನಿನ್ನ ಅಳಿಸಿಬಿಟ್ಟೆ. ಸ್ಯಾಮ್, ನಿಂಗೆ ನನ್ನ ಮದುವೆಯಾಗಿದ್ದಕ್ಕೆ ಬೇಜಾರಾಗ್ತಿದ್ಯಾ? ನೋವಿನಿಂದ ಅವಳನ್ನು ಕೇಳಿದ. ಅವನು ಈಗಾಗಲೇ 2 ಬಾರಿ ಅವಳಲ್ಲಿ ಕ್ಷಮೆ ಯಾಚಿಸಿದ್ದ. ಇದು 3ನೇ ಬಾರಿ. ಸಂಸ್ಕೃತಿಗೂ ಅವನಲ್ಲಿ ಕ್ಷಮೆ ಯಾಚಿಸಬೇಕಾಗಿತ್ತು. ರೂಮ್ ಒಳಗೆ ಕತ್ತಲಾವರಿಸಿದ್ದರಿಂದ ಅವನು ನಿದ್ದೆ ಮಾಡಿರಬಹುದು ಎಂದು ಅಂದುಕೊಂಡಿದ್ದಳು ಸಂಸ್ಕೃತಿ. ಆದರೆ ಅವನು ಎಚ್ಚರವಾಗಿದ್ದಾನೆ ಎಂದು ಈಗ ತಿಳಿಯಿತು. ಅವನೀಗ ದೀಪ ಬೆಳಗಿದ. ಅವಳ ಕಣ್ಣುಗಳಾಗಲೇ ತುಂಬಿ ಹರಿಯಲಾರಂಭಿಸಿದ್ದವು. ಸಾರಿ, ಇವತ್ತು ನನ್ನಿಂದ ತಪ್ಪಾಗಿರೋದು. ನಾನು ಇಷ್ಟಪಟ್ಟೆ ನಿಮ್ಮನ್ನು ಮದುವೆಯಾಗಿರೋದು. ಅದಕ್ಕೆ ಯಾವತ್ತೂ ಪಶ್ಚಾತ್ತಾಪ ಪಡೋದಿಲ್ಲ. ನೀವು ಈ ಮನೆಯಿಂದ ನನ್ನ ಹೊರಗೆ ದಬ್ಬಿದ್ರೂ ನಾನು ಹೋಗಲ್ಲ. ನಾನು ನಿಮ್ಮ ಜೊತೆನೇ ಇರೋಳು. ಇನ್ನೊಂದು ಜನ್ಮ ಅಂತ ಇದ್ದರೆ ಆವಾಗಲೂ ನಾನು ನಿಮ್ಮ ಹೆಂಡತಿ ಆಗಿರೋಕೆ ಬಯಸ್ತೀನಿ. ಆಗ ಅತ್ತೆಯಲ್ಲಿ ನನ್ನ ಬೈತಾರೋ ಅನ್ನೋ ಭಯಕ್ಕೆ ನಿಮ್ಮ ಹತ್ರ ಹಾಗೆ ಹೇಳಿದೆ. ಅದು ಸಿಟ್ಟಲ್ಲಿ ಹೇಳಿರೋದು, ಮನಸ್ಸಿಂದ ಬಂದ ಮಾತಲ್ಲ. ನನ್ನ ಕ್ಷಮಿಸ್ತೀರಾ? ಅವನತ್ತ ಆರ್ತ ನೋಟ ಬೀರಿದಳು ಸಂಸ್ಕೃತಿ. ಅವಳಾಗ ಆಡಿದ ಮಾತಿಂದ ಅವಳಿಂದು ತುಂಬ ನೊಂದುಕೊಂಡಿದ್ದಳು. ತನ್ನ ಬಗ್ಗೆ ಅವಳಿಗೆ ಬೇಸರವೆನಿಸಿತು. ಅವಳನ್ನು ಅಪ್ಪಿ ಹಣೆಗೆ ಹೂ ಮುತ್ತನ್ನಿತ್ತ ಸುಶಾಂತ್. ನಾನ್ಯಾಕೆ ನಿನ್ನ ಮನೆಯಿಂದ ಹೊರಗಾಗ್ತೀನಿ? ಹಾಗೆ ಅನಿಸುತ್ತಾ ನಿಂಗೆ? ನಿನ್ನ ನಾನೆಷ್ಟು ಪ್ರೀತಿಸ್ತೀನಿ ಅಂತ ನಿಂಗೆ ಗೊತ್ತಿಲ್ಲ. ಅದು ಬಾಯಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಒಂದಿನ ನಿಂಗೆ ಅರ್ಥ ಆಗುತ್ತೆ. ಆವಾಗ ನೀನು ಹೇಳ್ತೀಯ. ನಿನ್ನ ನೋಡಿದ ಮೊದಲ ದಿನದಿಂದ ನಿನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದ್ದೀನಿ. ಅವನು ಮಾತಾಡುತ್ತಿದ್ದಾಗ ಅವಳಿಗೆ ಏನನ್ನಿಸಿತೋ ಅವನ ಪಾದದ ಮೇಲೆ ತನ್ನ ತಲೆ ಇಟ್ಟು ಬಿಟ್ಟಿದ್ದಳು. ತಕ್ಷಣವೇ ಅವನು ತನ್ನ ಪಾದದ ಮೇಲಿದ್ದ ಅವಳ ತಲೆಯನ್ನು ತೆಗೆದು ತನ್ನ ಹೃದಯಕ್ಕೆ ಒತ್ತಿಕೊಂಡ. ಸ್ಯಾಮ್, ಏನು ಮಾಡ್ತಿದೀಯಾ? ನಿನ್ನ ಜಾಗ ಅಲ್ಲಲ್ಲ, ಇಲ್ಲಿ ಎಂದು ತನ್ನೆದೆಗೆ ಒತ್ತಿಕೊಂಡ. ಲೆಟ್ ಅಸ್ ಫಾರ್ಗೆಟ್ ಆಲ್ ಟುಗೆದರ್. ಅವಳ ಕಣ್ಣೀರಿಂದ ಅವನೆದೆ ಒದ್ದೆಯಾಗುತ್ತಿತ್ತು. ಅವನು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಒರೆಸಿದ. ನೀನು ಅಮ್ಮನ ಮನೆಯಿಂದ ಬರುವಾಗ ಇವತ್ತು ತುಂಬ ಬೇಜಾರು ಮಾಡಿಕೊಂಡಿದ್ದಿ. ಯಾಕೆ? ಏನಾಯಿತು? ಅಲ್ಲಿ ಯಾರೂ ನಿನ್ನನ್ನು ಏನೂ ಅಂದಿಲ್ಲ. ಆದರೂ ತುಂಬ ಬೇಜಾರು ಮಾಡ್ಕೊಂಡು ಬಂದಿದ್ದೆ. ಅವಳು ಅಲ್ಲಿಂದ ಬರುವಾಗ ಬೇಸರಿಸಿಕೊಂಡದ್ದನ್ನು ಗಮನಿಸಿದ್ದ. ಆಗ ಏನೂ ಕೇಳಿರಲಿಲ್ಲ. ಆದರೆ ಈಗ ಕೇಳದೆ ಅವನ ಮನಸ್ಸಿಗೂ ಸಮಾಧಾನವಿರಲಿಲ್ಲ. ಅವನು ಅವಳನ್ನಿಂದು ಸಮಾಧಾನ ಪಡಿಸದಿದ್ದರೆ ಅವಳು ನಿದ್ದೆ ಮಾಡುವುದಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಇತ್ತೀಚೆಗೆ ಅವನು ಅವಳ ಮನೆಗೆ ಹೋದರೆ ಅವನನ್ನು ಅಂಟಿಕೊಂಡೇ ಇರುತ್ತಿದ್ದಳು ಸಂಸ್ಕೃತಿ. ಒಂದು ಚೂರು ಅತ್ತಿತ್ತ ಸರಿಯುತ್ತಿರಲಿಲ್ಲ. ಅದನ್ನು ಗಮನಿಸಿದ್ದ ಸುಹಾಸಿನಿಯವರು ಇಂದು ಅವನಲ್ಲಿ ಅವರಿಬ್ಬರ ಮಧ್ಯೆ ಜಗಳ ಏನಾದರೂ ಆಗಿದೆಯಾ ಎಂದು ವಿಚಾರಿಸಿಕೊಂಡಿದ್ದರು. ಅವನು ಅವರಲ್ಲಿ ಇಲ್ಲವೆಂದೇ ಹೇಳಿದ್ದ. ಅಮ್ಮ ನನ್ನ ಹತ್ರ ಅಲ್ಲಿ ರಾತ್ರಿಗೆ ಇರೋಕೆ ಹೇಳೇ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ನನ್ನನ್ನು ಹೊರಗಿನವರ ಥರ ನೋಡ್ತಾರೆ ಅನ್ನಿಸ್ತು. ಅದು ನನ್ನ ಮನೆ ಅಲ್ಲ ಅಂತಾನೆ ಅನ್ನಿಸ್ತಿದೆ. ದುಃಖಿಸುತ್ತಲೇ ಉತ್ತರ ಕೊಟ್ಟಳು ಸಂಸ್ಕೃತಿ. ಅವನಿಗೆ ಅವಳ ನೋವು ಈಗ ಅರ್ಥವಾಗಿತ್ತು. ನೀನು ನಮ್ಮನೆಗೆ ಅಡ್ಜಸ್ಟ್ ಆಗಲಿ ಅಂತ ನಿನ್ನ ಅಲ್ಲಿ ಇರೋಕೆ ಹೇಳದೇ ಇದ್ದಿದ್ದು. ಆ ವಿಚಾರವಾಗಿ ನನ್ನ ಹತ್ರ ಮಾತಾಡಿದ್ದಾರೆ. ಅವರು ಒಬ್ಬ ತಾಯಿಯಾಗಿ ಮಗಳ ಒಳ್ಳೆಯದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊ. ಆ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ನೀನು ಏನೇನೋ ಯೋಚನೆ ಮಾಡ್ತೀಯ, ಇಲ್ಲದ್ದೆಲ್ಲ ಊಹಿಸ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೋತೀಯ. ಅವನು ಅವಳ ತಲೆ ನೇವರಿಸಿ ಅವಳ ಹಣೆಗೆ ಹೂ ಮುತ್ತನ್ನಿತ್ತ. ಇವತ್ತು ನೀನು ತುಂಬ ಅತ್ತಿದೀಯ. ಇನ್ನೂ ಅಳಬೇಡ.
ಅವನು ಅವಳನ್ನು ಸಮಾಧಾನಪಡಿಸುತ್ತಿದ್ದ. ಈಗ ಅವಳ ಬಿಕ್ಕುವಿಕೆ ತಹಬದಿಗೆ ಬಂದಿತ್ತು. ನಿಂಗೆ ಯಾವಾಗ ಕಷ್ಟ, ನೋವು, ಸಂಕಟ, ದುಃಖ ಆಗುತ್ತೋ ಆವಾಗ ನನ್ನ ಕರಿ. ನನ್ನ ಹತ್ರ ನಿನ್ನ ಸಂಕಷ್ಟವನ್ನು ಹೇಳ್ಕೊ. ನನ್ನ ಕೈಲಾದ ಸಹಾಯ ನಾನು ಮಾಡೇ ಮಾಡ್ತೀನಿ. ಈ ಸುಶಾಂತ್ ಯಾವತ್ತಿದ್ರೂ ನಿನ್ನವನೇ. ಯಾವ ಕಾರಣಕ್ಕೂ ನಿನ್ನ ಬಿಟ್ಟು ಕೊಡೋದೇ ಇಲ್ಲ. ನೊಂದಿದ್ದ ಅವಳಿಗೆ ಧೈರ್ಯ ತುಂಬುತ್ತಿದ್ದ. ಅವನು ಅವಳ ಕಷ್ಟದಲ್ಲಿ ಪಾಲು ಕೇಳುತ್ತಿದ್ದ, ಸುಖದಲ್ಲಲ್ಲ. ಅದನ್ನು ಕೇಳಿ ಅವಳ ಕಣ್ಣಲ್ಲಿ ಮತ್ತೆ ನೀರು ಕಾಣಿಸಿತು. ಅಳ್ಬೇಡ ಅಂದರೆ ಮತ್ತೆ ಅಳೋಕೆ ಶುರು ಮಾಡಿದ್ಯಲ್ಲ, ಅವನು ಬೇಸರಿಸಿಕೊಂಡ. ಇದು ದುಃಖದ ಕಣ್ಣೀರಲ್ಲ, ಆನಂದ ಬಾಷ್ಪ. ನೀವು ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಬೈಬಾರ್ದು. ನನಗೆ ಸಹಿಸೋಕೆ ಆಗಲ್ಲ, ಅವನಲ್ಲಿ ಕೇಳಿಕೊಂಡಳು. ಮೇಡಮ್, ನೀವು ನನ್ನ ಬೈದರೂ ನನಗೆ ಅಷ್ಟೇ ನೋವಾಗುತ್ತೆ. ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಈಗ ಅವನು ಅವಳನ್ನು ಛೇಡಿಸಿದ. ಅವನು ಅವಳ ಮೇಲೆ ರೇಗುತ್ತಿದ್ದುದು ತುಂಬ ಕಡಿಮೆ. ಅವಳನ್ನು ತನ್ನ ಕಾಲ ಮೇಲೆ ಕೂರಿಸಿಕೊಂಡ. ಅವಳ ಕೆನ್ನೆಗೆ ತನ್ನ ಕೆನ್ನೆ ತಂದು ಹೇಳಿದ, ನೀನು ಸರಿಯಾಗಿ ತಿಂದೇ ಇದ್ದರೆ ನಾನು ರೇಗೋದು. ಈ 5 ಅಡಿ 7 ಇಂಚು ದೇಹಕ್ಕೆ ಅಷ್ಟು ಕಡಿಮೆ ತಿಂದರೆ ಎಲ್ಲಿ ಸಾಕಾಗುತ್ತೆ. ನೀನು ಸರಿಯಾಗಿ ತಿಂದಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಆದರೆ ಅವಳಿಗದು ಒಪ್ಪಿಗೆ ಇರಲಿಲ್ಲ. ಬೇಡ, ನಾನು ಎಲ್ಲೂ ಬರಲ್ಲ. ಬರ್ದೇ ಇದ್ರೆ ನಾನು ಹೀಗೆ ಎತ್ಕೊಂಡು ಹೋಗ್ತೀನಿ ಎಂದು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡ. 3 ಸುತ್ತು ತಿರುಗಿಸಿ ಅವಳನ್ನು ಕೆಳಗೆ ಬಿಟ್ಟ. ಅವಳು ಅವನ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದಳು. ಸ್ಯಾಮ್, ನನಗೆ ನಿನ್ನ ತುಟಿಗಳನ್ನು ಮುದ್ದಿಸಬೇಕು ಅಂತ ತುಂಬ ಆಸೆ ಆಗ್ತಿದೆ. ವಿತ್ ಯುವರ್ ಪರ್ಮಿಷನ್, ಒಂದೇ ಒಂದು ಸತಿ ನಾನು ನಿನ್ನ ಅದರಾಮೃತ ಸವಿಬೋದಾ? ಅವನು ಇದುವರೆಗೂ ಅವಳ ಕೆನ್ನೆ, ಕಣ್ಣು, ಬೈತಲೆ ಎಲ್ಲ ಮುದ್ದಿಸುತ್ತಿದ್ದ. ಎಂದೂ ಅವಳ ತುಟಿಯ ಜೇನು ಹೀರಿರಲಿಲ್ಲ. ಅವನದು ನಿಜವಾದ ಪ್ರೀತಿ ಎಂದು ಅವಳಿಗೂ ಗೊತ್ತಿತ್ತು. ಇಂದು ಅವನೇನು ಕೇಳಿದರೂ ಕೊಡಲು ಅವಳು ಸಿದ್ಧವಿದ್ದಳು. ಸಂಸ್ಕೃತಿ ನಾಚಿಕೊಂಡಿದ್ದಳು. ಅವಳ ಮೈಯಲ್ಲಿ ನವಿರಾದ ಕಂಪನ. ಅದು ಅವನ ಅನುಭವಕ್ಕೂ ಬಂದಿತ್ತು. ಅವಳ ರೆಪ್ಪೆಗಳು ಕಣ್ಣ ಮೇಲೆ ಮಲಗಿದ್ದವು. ಕೆನ್ನೆಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ಸುಶಾಂತ್ ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದ. ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ಕಣ್ಣು ತಗ್ಗಿಸಿದ್ದಳು. ಅವಳು ಅವನಿಗೆ ಉತ್ತರಿಸಲಿಲ್ಲ. ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ, ನೀನು ಮಲ್ಕೋ. ನಾನು ನಿಂಗೆ ತೊಂದರೆ ಕೊಡಲ್ಲ. ಹೊರಗೆ ಹೋಗ್ತೀನಿ. ಅವನು ಅಲ್ಲಿಂದ ಹೊರಡಲನುವಾದಾಗ ಸಂಸ್ಕೃತಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳಿಂಗಿತವನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ಆದರೆ ಅವಳೇ ಬಾಯಿ ಬಿಟ್ಟು ಹೇಳಲಿ ಎಂದು ಅವನ ಆಸೆ. ನೀನು ನನಗೆ ಉತ್ತರ ಹೇಳಿಲ್ಲ. ನಾನು ಹೊರಗೆ ಹೋಗ್ತೀನಿ, ಬೇಕೆಂದೇ ಹೇಳಿದ. ನೀವೆಲ್ಲೂ ಹೋಗಬೇಡಿ, ಇಲ್ಲೇ ಇರಿ. ಹಾಗಾದರೆ ನಿಂಗೆ ಒಪ್ಪಿಗೆ ಇದೆ ಅಂತ ತಿಳ್ಕೊಳ್ಳ. ಅವನು ಮತ್ತೆ ಅವಳ ಬಾಯಿ ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಅವಳು ನಾಚಿಕೆಯಿಂದ ಏನೂ ಉತ್ತರಿಸದೆ ಅವನ ಎದೆಯಲ್ಲಿ ಆಶ್ರಯ ಪಡೆದುಕೊಂಡಳು. ಎಸ್ ಆರ್ ನೋ, ಎರಡರಲ್ಲಿ ಒಂದು ಹೇಳಬೇಕು. ಇಲ್ಲ ಅಂದರೆ ನಾನು ಹೊರಗೆ ಹೋಗ್ತೀನಿ, ಬೇಕೆಂದೇ ಅವಳನ್ನು ಕಾಡಿಸುತ್ತಿದ್ದ. ಅವಳನ್ನು ಕಾಡಿಸುವುದು ಎಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಅದು ಅವನ ಹುಟ್ಟುಗುಣ. ಅದನ್ನು ಬದಲಾಯಿಸಲು ಸಾಧ್ಯವೇ ಇರಲಿಲ್ಲ. ಸಂಸ್ಕೃತಿ ಅವನೆದೆಯಲ್ಲಿ ತನ್ನ ತೋರು ಬೆರಳಿನಿಂದ ಬರೆದಳು, ಎಸ್ ಎಂದು. ನನಗೆ ಗೊತ್ತಾಗಲಿಲ್ಲ. ಬಾಯಲ್ಲಿ ಹೇಳಿದರೆ ಗೊತ್ತಾಗುತ್ತೆ. ಸುಶಾಂತ್ ಮತ್ತೆ ಸಂಸ್ಕೃತಿಯ ಕಾಲೆಳೆಯತೊಡಗಿದ. ಅವಳು ಅವನ ಕೈಯನ್ನು ಇನ್ನೂ ಬಿಟ್ಟಿರಲಿಲ್ಲ. ತನ್ನ ಕೈ ಹಿಡಿದಿದ್ದ ಅವಳ ಕೈಯನ್ನು ತನ್ನ ತುಟಿಗೊತ್ತಿಕೊಂಡ. ಅವಳು ಬಾಯಲ್ಲಿ ಹೇಳುವುದಿಲ್ಲ ಎಂದು ಖಾತ್ರಿ ಆದ ಬಳಿಕ ತಾನೇ ಸೋಲೊಪ್ಪಿಕೊಂಡ. ಹೇಳಿದ, ಆಯಿತು, ನಾನೇ ಸೋಲ್ತೀನಿ. ನಿನ್ನ ಬಾಯಿ ಬಿಡಿಸೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಸೋಲಲು ಇಷ್ಟು ಸುಖ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮತ್ತೆ ನೀನು ಗೆದ್ದಿದ್ದಕ್ಕೆ ನನಗೇನು ಕೊಡ್ತೀಯ ಎಂದು ಹೇಳುತ್ತಾ ಅವಳ ತುಟಿಯತ್ತ ತನ್ನ ಕೆನ್ನೆ ತಂದ. ಸ್ವೀಟ್ ಆಗಿ ಕೊಡಬೇಕು, ಕಂಡೀಷನ್ ಹಾಕಿದ. ಅವಳು ದೀಪ ಆರಿಸಲು ಹೊರಟಳು. ಅವನು ಅವಳ ಕೈ ತಡೆದ. ಬೆಳಕಿದ್ದಾಗಲೇ ಕೊಡಬೇಕು. ನಾಚಿಕೊಂಡು ಅವನ ಕೆನ್ನೆಗೆ ತನ್ನ ಪ್ರೇಮದ ಮುದ್ರೆಯೊತ್ತಿದ್ದಳು ಸಂಸ್ಕೃತಿ. ಆದರೆ ಅವನಿಗೆ ಅದು ಸಾಕಾಗಿರಲಿಲ್ಲ. ಒಂದೇನಾ? ಅದು ಬರೀ ಸಪ್ಪೆಯಾಗಿತ್ತು. ಅವಳು ಅವನ ಇನ್ನೊಂದು ಕೆನ್ನೆಗೆ ಚುಂಬಿಸ ಹೊರಟಾಗ ಸುಶಾಂತ್ ಮುಖ ಸರಿಸಿ ಅವಳ ತುಟಿಯತ್ತ ತನ್ನ ತುಟಿಯನ್ನು ತಂದಿದ್ದ. ಅವಳ ತುಟಿಯ ಜೇನು ಹೀರಿ ಸಂತೃಪ್ತನಾಗಿದ್ದ. ಇದೇ ಮೊದಲ ಬಾರಿ ಅವನು ಅವಳ ತುಟಿಯ ಜೇನು ಹೀರಿದ್ದು. ಇಷ್ಟು ಸ್ವೀಟ ಇಟ್ಕೊಂಡು ಬರೀ ಸಪ್ಪೆ ಕೊಡ್ತೀಯಲ್ಲ, ನೀನು ತುಂಬ ಕಂಜೂಸ್. ಸ್ವಲ್ಪ ಧಾರಾಳಿ ಆಗೋದನ್ನು ಕಲಿ. ಕಂಜೂಸ್ ಎಂದರೆ ಅವಳಿಗೆ ಆಗುತ್ತಿರಲಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಬೇಕೆಂದೇ ಅವಳ ಕಾಲೆಳೆಯಲು ಹಾಗೆ ಹೇಳುತ್ತಿದ್ದ. ಕೊಟ್ಮೇಲೂ ಕಂಜೂಸ್ ಅಂದರೆ ಏನೂ ಕೊಡೋದೇ ಇಲ್ಲ. ಕೆನ್ನೆಯುಬ್ಬಿಸಿದಳು ಸಂಸ್ಕೃತಿ. ಅವನು ನಗುತ್ತಾ ಅವಳ ಕೆನ್ನೆ ಹಿಂಡಿದ. ನಾನು ಕೊಡೋದರ 10ನೇ 1 ಅಂಶ ಕೂಡ ಕೊಡಲ್ಲ ನೀನು. ಮತ್ತೆ ನಿನ್ನ ಧಾರಾಳಿ ಅಂತ ಯಾವ ಬಾಯಿಂದ ಕರೀಲಿ? ಕಂಜೂಸ್ತನ ಇರಬೇಕು, ಆದರೆ ಇಷ್ಟೊಂದಲ್ಲ. ಅವನು ಮಾತುಗಾರ. ಮಾತಿನಲ್ಲಿ ಅವನನ್ನು ಸೋಲಿಸಲು ಸಂಸ್ಕೃತಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ. ಅವನನ್ನು ಸೋಲಿಸಲು ಅವಳಿಗಿದ್ದ ಒಂದೇ ಒಂದು ದಾರಿ ಎಂದರೆ ಅದು ಅವಳ ಪ್ರೀತಿ. ಅವಳ ಪ್ರೀತಿಗೆ ಅವನು ಶರಣಾಗಿ ಬಿಡುತ್ತಿದ್ದ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.